ಶ್ರೀ ಗುರುಭ್ಯೋ ನಮಃ. ಚಿಂತನ ಮುಂಜಾವು, ಬದುಕಿಗೆ ಬೇಕು ಉತ್ತಮ ದೃಷ್ಟಿಕೋನ. ಇದನ್ನು ಬರೆದಿರುವವರು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಬಹುತೇಕರು ನಮಗೆ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಎಂದು ಕೊರಗುತ್ತಲೇ ಇರುತ್ತಾರೆ. ಒಂದು ಅಸಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶಗಳಿಗಾಗಿ ದೊಡ್ಡ ಸ್ಪರ್ಧೆಯೇ ಏರ್ಪಟ್ಟಿರುತ್ತಾರೆ. ಈ ಸ್ಪರ್ಧೆಯಲ್ಲಿ ಕೆಲವರು ಯಶಸ್ವಿಯಾಗುತ್ತಾರೆ, ಕೆಲವರು ಹಿನ್ನಡೆ ಅನುಭವಿಸುತ್ತಾರೆ. ಇನ್ನೂ ಕೆಲವರು ನಮಗೆ ಈ ಸ್ಪರ್ಧೆಯ ಗೊಡವೆಯೇ ಬೇಡ ಎಂಬ ಧೋರಣೆಯಲ್ಲಿರುತ್ತಾರೆ. ತಮ್ಮ ಪಾಡಿಗೆ ತಾವು ತಮಗೆ ಸರಿ ತೋಚಿದಂತೆ ಬದುಕನ್ನು ನೇರ್ಪುಗೊಳಿಸಿಕೊಂಡು ಮುನ್ನಡೆಯುತ್ತಿರುತ್ತಾರೆ. ಹಾಗಾದರೆ ಬದುಕನ್ನು ಸರಿದಾರಿಯಲ್ಲಿ ರೂಪಿಸಿಕೊಳ್ಳಲು ನಮಗಿರುವ ಆಯ್ಕೆ ಯಾದರೂ ಏನು ಎಂಬ ಪ್ರಶ್ನೆ ಕಾಡದಿರದು. ಮೊದಲು ನಾವು ಬದುಕನ್ನು ಹೇಗೆ ಸ್ವೀಕರಿಸಿದ್ದೇವೆ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತದೆ. ಬದುಕನ್ನು ನಮ್ಮಿಚ್ಛೆಯಂತೆ ರೂಪಿಸಿಕೊಳ್ಳಲು ಬಯಸಿದ್ದೇವೆಯೇ ಅಥವಾ ಬದುಕಿನ ದಾರಿ ನಡೆಸಿಕೊಂಡು ಹೋಗುವ ದಾರಿಯಲ್ಲೇ ಹೊಂದಿಕೊಂಡು ಹೆಜ್ಜೆ ಹಾಕಲು ಬಯಸಿದ್ದೇವೆಯೇ ಎಂಬುದು ಬಹಳ ಮುಖ್ಯ. ಇಲ್ಲಿ ಬದುಕಿನ ಬಗೆಗೆ ನಾವು ಹೊಂದಿರುವ ದೃಷ್ಟಿಕೋನವೇ ನಿರ್ಣಾಯಕ. ಸುಮ್ಮನೆ ಗಮನಿಸುತ್ತಾ ಹೋಗಿ ಬೇರೆ ಬೇರೆ ವಯೋಮಾನದ ಜನ ಒಂದೊಂದು ತೆರನಾಗಿ ಬದುಕುತ್ತಿರುತ್ತಾರೆ. 30 ವರ್ಷದ ಯುವಕನೊಬ್ಬ ಒಂದು ಉದ್ಯೋಗ ಸಿಗಲಿಲ್ಲ ಎಂದು ಹತಾಶನಾಗಿ ಕಾಲ ದೂಡುತ್ತಿದ್ದಾನೆ. ಅದೇ ವಯಸ್ಸಿನ ಯುವಕ ದುಡಿಯುವ ದಾರಿ ಕಂಡು ಭರವಸೆಯ ಹೆಜ್ಜೆ ಹಾಕುತ್ತಿರುತ್ತಾನೆ. 40 ವರ್ಷದ ವ್ಯಕ್ತಿಯೊಬ್ಬ ತನ್ನ ಆಸರೆ ಬೆಂಬಲಕ್ಕೆ 4 ಜನರ ಒಲವನ್ನು ಗಳಿಸಲು ಹೆಣಗುತ್ತಾನೆ. ಅದೇ ವಯಸ್ಸಿನ ವ್ಯಕ್ತಿಯೊಬ್ಬ ದೊಡ್ಡ ಜನಪ್ರತಿನಿಧಿಯಾಗಿ ಸಹಸ್ರಾರು ಜನರ ವಿಶ್ವಾಸ ಗಳಿಸಿರುತ್ತಾನೆ. ಇದು ಹೇಗೆ ಸಾಧ್ಯ? ನಾವೆಲ್ಲ ಕೌಟುಂಬಿಕ ಹಿನ್ನೆಲೆ, ಹಣಕಾಸು, ಜಾತಿ ಪ್ರಭಾವದಿಂದ ಎಲ್ಲವೂ ಆಗಿಬಿಡುತ್ತದೆ ಎನ್ನುವ ಗ್ರಹಿಕೆಯಲ್ಲಿರುತ್ತೇವೆ. ಆದರೆ ಇದು ಆಂಶಿಕ ಸತ್ಯವೇ ವಿನಃ ಪೂರ್ಣ ಸತ್ಯ ಅಲ್ಲ. ಏಕೆಂದರೆ ಇವೆಲ್ಲವೂ ಇದ್ದೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಸಲ್ಲದವರನ್ನು ಕಾಣುತ್ತಿದ್ದೇವೆ. ಇದು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ನಾನಾ ಹಂತಗಳಲ್ಲಿ ನಿಮಗೆ ಕಾಣಸಿಗುತ್ತಾರೆ. ಇವು ಒಂದೆರಡು ಉದಾಹರಣೆ ಮಾತ್ರ. ಎಲ್ಲ ರಂಗದಲ್ಲೂ ಈ ವ್ಯತ್ಯಾಸವನ್ನು ನೀವು ಗಮನಿಸಿರುತ್ತೀರಿ. ಬದುಕನ್ನು ಹೀಗೆ ಕಳೆಯಬೇಕು, ನಮ್ಮಿಚ್ಛೆಯಂತೆಯೇ ರೂಪಿಸಿಕೊಳ್ಳಬೇಕು ಎಂದು ಬಯಸಿ ಪರಿಶ್ರಮ ಹಾಕುವವರಿಗೆ ಉಳಿದೆಲ್ಲ ಸಂಗತಿಗಳು ತಾನೇ ಒದಗಿ ಬರುತ್ತವೆ. ಪ್ರತಿಯೊಂದು ಅವಕಾಶವೂ ಅದನ್ನು ಪಡೆಯಲು ಪರಿಶ್ರಮ ಹಾಕುವರಿಗಾಗಿಯೇ ಮೀಸಲಾಗಿರುತ್ತವೆ. ಬೇರಾರೋ ಅಂತಹ ಅವಕಾಶ ಪಡೆದರೂ ಪರಿಶ್ರಮದ ಹೊರತಾಗಿ ಅದರಿಂದ ಯಾವ ಪ್ರಯೋಜನ ಪಡೆಯಲಾರರು. ಆದರೆ ನಿಮಗೆ ಬೇಕಾದ ಅವಕಾಶ ಪಡೆಯುವ ಮತ್ತು ಅದಕ್ಕಾಗಿ ಶ್ರಮಿಸುವ ಉತ್ತಮ ದೃಷ್ಟಿಕೋನ ನಿಮ್ಮಲ್ಲಿರಬೇಕು. ಬದುಕಿನ ಬಗ್ಗೆ ಸರಿಯಾದ ದೃಷ್ಟಿಕೋನ ಹೊಂದಿಲ್ಲದವರು ಏನನ್ನೂ ಸಾಧಿಸಲಾರರು. ಅವರ ಬದುಕು ಪರಿಸ್ಥಿತಿಗೆ ಸಿಕ್ಕ ತರಗೆಲೆಗಳಂತೆ ದಿಕ್ಕು ದೆಸೆ ಇಲ್ಲದೆ ಅತ್ತಿಂದಿತ್ತ ಇತ್ತಿಂದತ್ತ ಹಾರುತ್ತಿರುತ್ತದೆ. ಕೊನೆಯ ತನಕವೂ ನೆರೆ ನಿಲ್ಲುವ ಭರವಸೆಯೇ ಇರುವುದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದಾಃ.